ಅಮ್ಮ ಅಮ್ಮ ಯಾರಾದರೂ ನನ್ನ ಕಾಪಾಡಿ ಅಮ್ಮ 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 ಯಾರಾದರೂ ನನ್ನ ಕಾಪಾಡಿ ಅಪ್ಪ ಅಮ್ಮ ಅಮ್ಮ ಅಪ್ಪ ಯಾರಾದರೂ ನನ್ನ ಕಾಪಾಡಿ ನಂಗೆ ಉಸಿರು ಕಟ್ಟಂಗೆ ಆಗ್ತಿದೆ ನಾನು ಸತ್ತೋಗ್ತೀನಿ ಯಾರಾದರೂ ಪ್ಲೀಸ್ ನನ್ನ ಕಾಪಾಡಿ ನಂಗೆ ಉಸಿರು ಕಟ್ಟಂಗೆ ಆಗ್ತಿದೆ ಯಾರಾದರೂ ಪ್ಲೀಸ್ ನನ್ನ ಕಾಪಾಡಿ ಪ್ಲೀಸ್ ನನ್ನ ಕಾಪಾಡಿ ಅಮ್ಮ ಅಮ್ಮ ಅಪ್ಪ ನಂಗೆ ತುಂಬ ಭಯ ಆಗ್ತಿದೆ ಅಮ್ಮ ಅಪ್ಪ ಯಾರಾದರೂ ನನ್ನ ಕಾಪಾಡಿ ಅಮ್ಮ ಅಪ್ಪ ಅಮ್ಮ ಅಮ್ಮ ಯಾರಾದರೂ ನನ್ನ ಕಾಪಾಡಿ ನಂಗೆ ಉಸಿರು ಕಟ್ಟಾಗ್ತಾ ಇದೆ ನಾನು ಸತ್ತು ಹೋಗ್ತೀನಿ ನಂಗೆ ಉಸಿರಾಡಕ್ಕಾಗ್ತಿಲ್ಲ ಯಾರಾದರೂ ನನ್ನ ಕಾಪಾಡಿ ಲೀಲಾ ಹೆದರ್ಕೋಬೇಡ ನಾನು ಇಲ್ಲಿದ್ದೀನಿ ರಿಲ್ಯಾಕ್ಸ್ ಇಲ್ಲ ಎದ್ದೇಳು ನೋಡು ನೀನು ಇವತ್ತು ಇಲ್ಲೇ ಮಲ್ಕೋ ನಾನು ಇಲ್ಲೇ ಇರ್ತೀನಿ ಧೈರ್ಯವಾಗಿರು ಏನು ಬೇಕಾದರೂ ನನ್ನನ್ನು ಕೇಳು ಬೇಡ ನಾನು ಅಲ್ಲೇ ಮಲ್ಕೋತೀನಿ ನೋಡು ಮನುಷ್ಯನಿಗೆ ಭಯ ಇದ್ದಾಗ ನೆರಳು ಕೂಡ ಭೂತ ಥರ ಕಾಣುತ್ತೆ ಮೆಂಟಲಿ ವೀಕ್ ಮಾಡುತ್ತೆ ಒಬ್ಬಳೆ ಮಲ್ಕೊಂಡ್ರೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ನನ್ನ ಮಾತು ಕೇಳು ಮಲ್ಕೋ ಇಲ್ಲಿ ಇಲ್ಲ ನಾನು ಅಲ್ಲೇ ಮಲ್ಕೋತೀನಿ ಪರವಾಗಿಲ್ಲ ಲೀಲಾ ಮಲ್ಕೋ ಇಲ್ಲ ನಾನು ಅಲ್ಲೇ ಮಲ್ಕೋತೀನಿ ಮಲ್ಕೋ
ಮನೇಲಿದೆಯಾ, ಭಯ ಪಡಬೇಡ. ಇಲ್ಲೇನೂ ಪ್ರಾಬ್ಲಮ್ ಇಲ್ಲ. ನೀನು ಭಯ ಪಡ್ತಾ ಇದ್ರೆ ಅದು ನಿನ್ನ ಕೊಂದು ಬಿಡುತ್ತೆ. ಮನಸ್ಸಿಂದ ತೆಗೆದಕ್ಕೆ ನಿಂದೇ ನಿತ್ಯ ಮಾಡು. ಕತ್ಲು 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 ಕತ್ಲು. ಅದು ಏನಾಯ್ತು? ಪಗ ಸದನೆ ಪಮ ಪಗ ಮರೆ ಸ ಮರೆ ಸದನೆ ಪಮ ಪಗ ಮ ಪಸಾನಿ ಮ ಪನಿ ಸ ಗ ಮರೆ ಸ ಸಾನಿ ಸ ಪನಿ ಮ ಪ ಮರೆ ಸನಿ ಸರಿ ಮ ಪಗ ಸದನೆ ಪಮ ಪಗ ಮರೆ ಸ ಲೀಲಾ, ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಕಣ್ ತೆಗಿ. ಇಲ್ಲಿ ಇಲ್ಲ, ನಂಗೆ ಭಯ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ 1 ನಿಮಿಷ ನೋಡಿಲ್ಲಿ ನೋಡಿ, ಲೈಟ್ಸ್ ಆನ್ ಆಗಿದೆ. ಲೀಲಾ, ಲೈಟ್ಸ್ ಎಲ್ಲ ಆನ್ ಆಗಿದೆ. ನಾನು ಇಲ್ಲೇ ಇದ್ದೀನಿ, ಹೆದರ್ಕೋಬೇಡ, ಮಲ್ಕೋ. ಯಾಕೋ ಗೊತ್ತಿಲ್ಲ ಮಗಳೇ, ಇವತ್ತು ಯಾಕೋ ತುಂಬಾ ನೆನಪಾಗ್ತಾ ಇದೆಯಾ. ಏನೋ ಒಂದ್ ರೀತಿ ಸಂಕಟ, ನಿನ್ಗೇನೋ ಆಗ್ಬಿಟ್ಟಿದೆಯೇನೋ ಅನ್ನೋ ಭಾವನೆ. ಕನಸು ಬೇರೆ ಬಿತ್ತು. ನಿನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ನನ್ನ ಮಗಳೇನಾದ್ರೂ ನನ್ನನ್ನು ನೆನಪು ಮಾಡ್ಕೊತಾ ಇದ್ದಾಳ? ಫೋನ್ ಮಾಡಿ ಮಾತಾಡ್ಲಾ? ಬೇಡ ಅನ್ಸುತ್ತೆ, ತುಂಬಾ ಲೇಟ್ ಆಗಿದೆ. ಇಷ್ಟೊತ್ತಿಗೆ ಫೋನ್ ಮಾಡೋದಾ? ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅವಳ ಧ್ವನಿ ಕೇಳಬೇಕು ಅನಿಸ್ತಾ ಇದೆ. ಮಗಳೇ ಇನ್ನೂ ಮಲಗಿಲ್ಲೇನಮ್ಮ? ರಾತ್ರಿ ಲೇಟ್ ಆಯ್ತು, ಯಾಕೆ ನಿದ್ದೆ ಬಂದಿಲ್ವಾ? ಹಲೋ ಸರ್, ನಾನು. ಓಹೋ, ಹೇಗಿದ್ದೀರಾ ಸರ್? ನನ್ನ ಮಗಳಲ್ಲಿದ್ದಾಳೆ, ಆರಾಮಾಗಿದ್ದಾಳೆ ತಾನೆ? ನೀವು ಫೋನ್ ಎತ್ಕೊಂಡಿದ್ದೀರಾ ಅಂದರೆ ಬೇರೆ ಏನಾದರೂ? ನಾನು ಹಾಗೇನಿಲ್ಲ, ಅವಳು ಮಲಗಿಬಿಟ್ಟಿದ್ಲು. ನಿಮ್ಮ ನಂಬರ್ ನೋಡಿ ನಾನು ರಿಸೀವ್ ಮಾಡಿದೆ ಅಷ್ಟೇ. ಯಾಕೆ ಗಾಬರಿಲಿ ಮಾತಾಡ್ತಾ ಇದ್ದೀರಾ? ಅದು ಅದು ಯಾಕೋ ಇವತ್ತು ಸಂಜೆಯಿಂದ ನನ್ನ ಮನಸ್ಸಲ್ಲಿ ಏನೋ ಒಂದು ತಳಮಳ. ನನ್ನ ಮಗಳಿಗೆ ಏನೋ ಆಗಿದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು, ಅದಕ್ಕೆ ಕೇಳಿದೆ. ನನ್ನ ಮಗಳಿಗೇನೋ ಆಗಿಲ್ಲ ತಾನಿಲ್ಲ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮಗಳು ಕನ್ಸಲ್ಲಿ ಬಂದು ನನ್ನ ಕೈ ಹಿಡ್ಕೊಂಡು ಅಪ್ಪ ಅಪ್ಪ ಅಂತ ಕನ್ವರ್ಸ್ದಂಗೆ ಆಯಿತು. ಎಚ್ಚರ ಆಗೋಯ್ತು, ಆಮೇಲೆ ನಿದ್ದೆನೇ ಬರಲಿಲ್ಲ. ಯಾರಾದ್ರೂ ನನ್ನ ಕಾಪಾಡಿ. ಅಪ್ಪ, ಅಮ್ಮ, ಅಮ್ಮ.
ರಾತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡೋದು ಬೇಡ ಅನ್ಕೊಂಡೆ, ಆದರೆ ಮನ್ಸು ತಡೆಯಲಿಲ್ಲ. ಡೋಂಟ್ ವರಿ ಸರ್, ಅವಳು ಆರಾಮಾಗಿದ್ದಾಳೆ. ಈಗ ಸ್ವಲ್ಪ ಸಮಾಧಾನ ಆಯಿತು. ಸರ್, ನನ್ನ ಮಗಳಿಗೆ ಕತ್ಲೆ ಅಂದರೆ ತುಂಬಾ ಭಯ. ಒಬ್ಬಳೇ ಇದ್ದ ಅಭ್ಯಾಸ ಇಲ್ಲ, ತುಂಬ ಹೆದರ್ಕೋತಾಳೆ. ಸ್ವಲ್ಪ ಜೋಪಾನ ಸರ್. ಹೆದರಬೇಡಿ ಸರ್, ನಾನು ಜೊತೆಲೇ ಇದ್ದೀನಿ. ನೀವು ಅವಳ ಜೊತೆ ಇರುವಾಗ ನಾನು ಯಾಕೆ ಹೆದರ್ಕೊಳ್ಳಿ? ನನಗೆ ಗೊತ್ತು, ನನ್ನ ಮಗಳು ನಿಮ್ಮ ನೆರಳಲ್ಲಿ ನೆಮ್ಮದಿಯಾಗಿ ಇರ್ತಾಳೆ. ನೀವು ಅವಳ ಜೊತೆ ಇದ್ದೀರಿ ಅನ್ನೋ ಧೈರ್ಯದಿಂದ ನಾನು ನಿಶ್ಚಿಂತೆಯಾಗಿರ್ಬೋದು. ಎಷ್ಟು ನಂಬಿಕೆ. ಆದರೂ ಮನಸ್ಸಿಗೆ ಯಾಕೋ ಒಂಥರ ಚಡ್ಪಡಿಕೆ ಆಯಿತು, ಏನೋ ಒಂಥರ ಕಸಿವಿಸಿ. ಅದಕ್ಕೆ ರಾತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ. ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೇನಿಲ್ಲ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಲೀಲಾ ಇದ್ಮೇಲೆ ನಾನು ನಿಮಗೆ ಫೋನ್ ಮಾಡಿಸ್ತೀನಿ. ಹಾಂ, ಸರಿ ಸರ್. ಸರ್ ಸರ್ ನನ್ನ ಮಗಳಿಗೆ ಕತ್ಲೆ ಅಂದ್ರೆ ತುಂಬಾನೇ ಭಯ. ಒಬ್ಳೇ ಇದ್ದ ಅಭ್ಯಾಸ ಇಲ್ಲ, ತುಂಬಾ ಹೆದರ್ಕೋತಾಳೆ. ನೀವು ಅವಳ ಜೊತೆ ಇದ್ದೀರಿ ಅನ್ನೋ ಧೈರ್ಯದಿಂದ ನಾನು ನಿಶ್ಚಿಂತೆಯಾಗಿರ್ಬೋದು. ನ್ಯೂಸ್ ಪೇಪರು ಇನ್ನೂ ಹಾಗೆ ಇದೆ, ಓಪನ್ ಕೂಡ ಮಾಡಿಲ್ಲ. ಹಾಗಿದ್ರೆ ಅಪ್ಪ ಇವತ್ತು ನ್ಯೂಸ್ ಪೇಪರೇ ಓದಿಲ್ವಾ? ಏನಿದು ಇಷ್ಟೊತ್ತಾದರೂ ಇವತ್ತಪ್ಪ ಕಾಫಿಗೂ ಬಂದಿಲ್ವಾ? ರೆಕಾರ್ಡೆ. ವಿಶ್ವರಪ್ಪ, ಆಜಿ ವಿಶ್ವರಪ್ಪ, ರಾಮ್ ಯಾವಾಗಲೂ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನನ್ನ ರೂಮಿಗೆ ಬಂದು ನನಗೆ ನಮಸ್ಕಾರ ಮಾಡಿ ನನ್ನ ಆಶೀರ್ವಾದ ತಗೊಂಡೇ ಹೋಗ್ತಿದ್ದ. ಇವತ್ತು ಹಾಗೆ ಹೊಟ್ಟೋಗಿದ್ದಾನೆ. ಅವ್ರು ಎಲ್ಲೂ ಹೋಗಿಲ್ಲ, ಇನ್ನು ಮನೆಯಲ್ಲೇ ಇದ್ದಾರೆ. ಏನು, ಮನೇಲೇ ಇದ್ದಾನ? 8 ಗಂಟೆ ಕಾರ್ ರೆಡಿ ಮಾಡು, ಎಲ್ಲೂ ಹೋಗೋದಿದೆ ಅಂತ ಹೇಳಿದ್ರು. ಕಾರ್ ರೆಡಿ ಇದೆ, ಆದ್ರೆ ಕಾರಲ್ಲಿ ಹೋಗ್ಬೇಕಾಗಿರೋ ಏಜ್ ಸರಿಯೇ ರೆಡಿ ಇಲ್ಲ. ಇಲ್ಲ, 8 ಗಂಟೆ ಅಂದಿದ್ನ, ಈಗಾಗಲೇ 8:15 ಆಯ್ತು. ನನ್ನ ಮಗ ಯಾವತ್ತೂ ಸಮಯ ಮಿಸ್ ಮಾಡೋನೇ ಅಲ್ಲ. ಏನಾಗಿದೆ ಅವನಿಗೆ? ಎಲ್ಲಿದ್ದಾನೆ ಅವನು? ಅವರು ಒಳಗಡೆನೇ ಇರಬೇಕು, ಮೋಸ್ಟ್ಲಿ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ನನ್ನ ಮಗ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಟಾಕ್ ಹೊಟ್ಟಿಗೆ ಎದ್ದು ಬಿಡ್ತಾನೆ. ಹಾಗಾದ್ರೆ ಸರ್ ಒಳಗಡೆ ಯಾವುದೋ ಮುಖ್ಯವಾದ ಕೆಲಸದಲ್ಲಿ ಇರಬೇಕು. ಟೈಮ್ ಅಂದರೆ ಏಜೆ ಅಂದರೆ ಟೈಮ್. ಯಾವತ್ತೂ ಮಿಸ್ ಮಾಡದೇ ಇರೋರು ಇವತ್ತು ಮಿಸ್ ಮಾಡಿದ್ದಾರೆ ಅಂದರೆ ಏನರ್ಥ? ನನಗೂ ಅದೇ ಗೊತ್ತಾಗ್ತಿಲ್ಲ. ಒಂದ್ಸಲಿ ರೂಮ್ಗೆ ಹೋಗಿ ಚೆಕ್ ಮಾಡ್ಕೊಂಬರಲ್ಲ? ಬೇಡ, ಮೊದಲೇ ರೂಮ್ ಬಾಗ್ಲು ಹಾಕಿದೆ, ನೀನು ಹೋಗಿ ಬೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಅಜ್ಜಿ ಹೇಳ್ದಾಗೆ ರೂಮಲ್ಲಿ ಏನೋ ಕೆಲಸ ಮಾಡ್ತಿರ್ಬೋದು. ನಂಗೆ ಅದೇ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಕೆಲಸ ಬಿಟ್ಟು ರೂಮಲ್ಲಿ ಮಾಡೋ ಅಂತ ಇಂಪಾರ್ಟೆಂಟ್ ಕೆಲಸ ಏನಿರ್ಬೋದು ಏಜೆಗೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಂಥ ಇಂಪಾರ್ಟೆಂಟ್ ಕೆಲಸ ಏನಿದೆ? बद्धामि सुभगे त्वं जीव शरदा शतम्
ನಾನೇ. ಗಾಬರಿ ಆಗಬೇಡ. ಅಯ್ಯೋಯ್ಯೋ, ಆಗ್ಲೇ 9 ಗಂಟೆ ಆಗಿದೆ. ನಿಮ್ ಟೈಮ್ ಟೇಬಲ್ ಪ್ರಕಾರ ನೀವು ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ಬೇಕಿತ್ತು. ಇಲ್ಲೇ ಇದ್ದೀರಾ? ನೀನು ಕೈ ಬಿಟ್ಟರೆ ತಾನೆ ನಾನು ಹೋಗೋದು. ವೆರಿ ಸಾರಿ. ಇಟ್ಸ್ ಓಕೆ. ಅಯ್ಯಯ್ಯೋ, ಹಾಗಿದ್ರೆ ನಾನು ರಾತ್ರಿ ಎಲ್ಲ ನಿಮ್ ಕೈ ಇಟ್ಕೊಂಡೆ ಮಲಗಿದ್ನಾ? ಎಸ್. ಹಾಗಿದ್ರೆ ಇಡೀ ರಾತ್ರಿ ನೀವು ಹಾಗೆ ಕೂತಿದ್ರಾ? ಅಮ್ಮ ಹೇಳ್ತಾ ಇರ್ತಾರೆ, ಭಯದಲ್ಲಿದ್ದಾಗ ಹಗ್ಗ ಕೂಡ ಹಾವು ಥರ ಕಾಣುತ್ತಂತೆ. ನೆನ್ನೆ ನಡೆದ ಇನ್ಸಿಡೆಂಟಿಂದ ನಿದ್ದೆಲೂ ಎಷ್ಟು ಒದ್ದಾಡ್ತಾ ಇದ್ದೆ ಅಂತ ನೋಡಿದೆ. ಒಂಟಿಯಾಗಿ ಬಿಡೋದು ಸರಿ ಇಲ್ಲ ಅನ್ನಿಸ್ತು, ಅದಕ್ಕೆ ಹೋಗ್ಕೊಂಡೆ. ಅಂದ್ರೆ ನೀವು ಇಷ್ಟೊಂದು ಒಳ್ಳೆಯವರಾ? ಅದು ನನ್ನ ಮೇಲೆ. ನಾನು ನೋಡಿದ್ರೆ ಊರವ್ರ ಅಂತ ಉರ್ಕೋತಾ ಇದ್ರಿ. ನಿನ್ನೆ ಭಯ ಪಟ್ಟಿರೋ ನಿನ್ನ ಮುಖದಲ್ಲಿ ನನಗೆ ಲೀಲಾ ಮಾತ್ರ ಕಾಣಿಸ್ಲಿಲ್ಲ. ಮಗಳನ್ನು ಪ್ರೀತಿ ಮಾಡೋ ತಂದೆನೂ ಕಾಣಿಸು. ಅದಕ್ಕೆ ಎಕ್ಸ್ಕ್ಯೂಸ್ ಮೀ. ಅಯ್ಯಯ್ಯೋ, ಒಂದೊಂದ್ಸಲ ಈ ಮನುಷ್ಯ ದೇವತಾ ಮನುಷ್ಯನ ರೇಂಜಿಗೆ ಕಾಣಿಸ್ತಾರೆ, ಇನ್ನೊಂದ್ಸಲ ರಾಕ್ಷಸನ್ ತರ ಕಾಣಿಸ್ತಾರೆ. ಯಾರನ್ನಂತ ನಂಬೋದು ಗುರು? ಇಲ್ಲ ಇಲ್ಲ ಇಲ್ಲ, ಏಜೆ ತುಂಬಾ ಒಳ್ಳೆಯವರು. ನಾನು ಆ ವಿಕ್ರಮ್ ಇಬ್ರು ಅವ್ರನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ. ಒಬ್ಬ ಮನುಷ್ಯ ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗತ್ತೆ? ಹೋಗ್ಲಿ, ಹೋಗಿ ಹೋಗಿ ನನ್ನ ಮುಂದೆ ನಾಟಕ ಮಾಡೋ ಅವಶ್ಯಕತೆ ಅವ್ರಿಗೇನಿದೆ? ಯಾರು ಸೀರಿಯಲ್ನಲ್ಲಿ ವೀರಯ್ಯನ್ ಥರ ಫೀಲ್ ಆಗ್ತಾ ಇದೆ. ಇಂಥ ವ್ಯಕ್ತಿನ ನಾನು ಇಷ್ಟೆಲ್ಲ ನೋಯಿಸ್ಬಿಟ್ನಾ? ನೋ, ಈಗಲೇ ಕಾಲ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಹಲೋ, ನಾನು ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಆಗಬೇಕಿತ್ತು. ಮೀಟ್ ಮಾಡಬೇಕಾ? ಯಾಕೆ? ಇದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನನ್ನ ಈಗಲೇ ಮೀಟ್ ಮಾಡಿ. ನೋಡಿ, ನಾವಿಬ್ರು ಮೀಟ್ ಮಾಡಿದ್ರೆ ಏಜೆಗೆ ಅನುಮಾನ ಬರುತ್ತೆ, ಅದು ಸೇಫ್ ಅಲ್ಲ. ಅಯ್ಯೋ, ಯಾರಿಗೂ ಗೊತ್ತಾಗದೆ ಇರೋ ಥರ ಸೀಕ್ರೆಟಾಗಿ ಒಂದು ಜಾಗನ ಫಿಕ್ಸ್ ಮಾಡ್ತೀನಿ. ನೀವು ಅಲ್ಲಿಗೆ ಬನ್ನಿ ಸಾಕು. ನೀವೇನಾದ್ರು ಬರದೇ ಹೋದರೆ ನನ್ನ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ, ಎಲ್ಲಿಗೆ ಬರಬೇಕು? ಇಲ್ಲಿ ಸುತ್ತಮುತ್ತ ಏಕಾಂತವಾಗಿ ಸೀಕ್ರೆಟಾಗಿ ಮಾತಾಡೋ ಜಾಗ ಯಾವುದು ಅಂತ ತಿಳ್ಕೊಂಡು 5 ನಿಮಿಷದಲ್ಲಿ ನಿಮಗೆ ಫೋನ್ ಮಾಡ್ತೀನಿ. ಓಕೆ. ಪಾಪ ಏಜೆನ ನಾವಿಬ್ರು ವಿಲನ್ ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಅವ್ರು ವಿಲನ್ ಥರ ಆಡೋ ಟಫ್ ಆ್ಯಂಡ್ ಟಫ್ ಆಗಿರೋ ಹೀರೋ ಅಂತ ಇಡೀ ಜಗತ್ತಿಗೆ ಹೇಳಬೇಕು. ಅದಕ್ಕಿಂತ ಮುಂಚೆ ಈ ವಿಕ್ರಮ್ ಗಾತ್ರ ಮಾಡಿಸ್ಬೇಕು.